So what is the mark of being filled with the Holy Spirit? ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರುವುದರ ಗುರುತೇನು? Let me turn you to that. ಅದಕ್ಕೆ ನಾನು ನಿಮ್ಮನ್ನ ತಿರುಗಿಸಿಕೊಳ್ಳಲು ಹೇಳಕ್ ಇಷ್ಟಪಡ್ತೀನಿ. Many people say you must speak in tongues. ಅನೇಕರು ಹೇಳ್ತಾರೆ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು ಅಂತ. Now I'm not against the gift of tongues. I've spoken in tongues for 50 years. ನಾನು ಅನ್ಯ ಭಾಷೆ ವರದ ವಿರುದ್ಧವಾಗಿಲ್ಲ, ಯಾಕೆಂದ್ರೆ 55 ವರ್ಷದಿಂದ ನಾನು ಮಾತನಾಡಿದ್ದೀನಿ. And it's been a tremendous blessing to me. ಅದು ನನಗೆ ದೊಡ್ಡ ಆಶೀರ್ವಾದವಾಗಿದೆ. I don't use it in public. ನಾನು ಅದನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಉಪಯೋಗಿಸುವುದಿಲ್ಲ. Like the Bible says in the church, I'd rather speak 5 words in English than 10,000 words in an unknown tongue. ಸತ್ಯವೇದ ಹೇಳೋ ಪ್ರಕಾರ ನಾನು ಸಭೆಯಲ್ಲಿ ಗೊತ್ತಿಲ್ಲದೆ ಇರುವಂತ ಭಾಷೆಯಲ್ಲಿ 10,000 ಪದಗಳನ್ನು ಆಡುವುದಕ್ಕಿಂತ ಗೊತ್ತಿರುವಂತ ಭಾಷೆಯಲ್ಲಿ 5 ಪದ ಮಾತನಾಡೋದು ಒಳ್ಳೆಯದು. What Paul said in 1 Corinthians 14, that's what I say too. ಪೌಲನು 1 ಕೊರಿಂಥ 14 ಹೇಳ್ತಾನೆ, ನಿಮಗೂ ಕೂಡ ಅದನ್ನ ಹೇಳ್ತಾನೆ. But in private I use it all the time. ಆದ್ರೆ ಖಾಸಗಿಯಾಗಿ ನಾನು ಯಾವಾಗಲೂ ಅದನ್ನು ಉಪಯೋಗಿಸುತ್ತೇನೆ. It's communicating. Now God does not give that gift to everybody. I don't know why. ದೇವರು ಆ ವರವನ್ನ ಎಲ್ಲರಿಗೂ ಕೊಡೋದಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ. But 1 Corinthians 12 it says, do all speak in tongues? No. 1 ಕೊರಿಂಥ 12 ಹೇಳುತ್ತೆ ಎಲ್ಲರೂ ಅನ್ಯ ಭಾಷೆ ಮಾತನಾಡಬೇಕಾ ಅಂತ? ಇಲ್ಲ. Are all apostles? No. Are all prophets? No. Do all speak in tongues? No. ಎಲ್ಲರೂ ಅಪೊಸ್ತಲರ? ಇಲ್ಲ. ಎಲ್ಲರೂ ಪ್ರವಾದಿಗಳೇ? ಇಲ್ಲ. ಎಲ್ಲರೂ ಅನ್ಯ ಭಾಷೆ ಮಾತನಾಡಬೇಕಾ? ಇಲ್ಲ. So I believe that all do not speak in tongues, and for some wonderful reason. ಎಲ್ಲರೂ ಅನ್ಯ ಭಾಷೆ ಮಾತನಾಡಲಿಕ್ಕೆ ಆಗೋದಿಲ್ಲ, ನಾನು ನಂಬ್ತೇನೆ. ಅದು ಒಳ್ಳೆ ಕಾರಣನೇ ಇರಬಹುದು. I mean, for example, take the gift of teaching. ಅದು ಬೋಧನೆ ಮಾಡುವಂತ ವರವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳ್ರಿ. The gift of teaching is 1,000,000 times more useful than the gift of speaking in tongues. ಅನ್ಯ ಭಾಷೆ ಮಾತನಾಡೋದಕ್ಕಿಂತ ಬೋಧನೆ ಮಾಡುವಂತ ವರವು ಎಷ್ಟೋ ಉತ್ತಮವಾಗಿದೆ. Because when I speak in a tongue, I edify myself. ನಾನು ಅನ್ಯ ಭಾಷೆ ಮಾತನಾಡುವಾಗ ನನ್ನನ್ನೇ ನಾನು ಭಕ್ತಿ ವೃದ್ಧಿ ಮಾಡಿಕೊಳ್ತೇನೆ. But if I teach, I can help so many other people. ನಾನು ಬೋಧನೆ ಮಾಡೋದಾದ್ರೆ ಅನೇಕರಿಗೆ ಸಹಾಯ ಮಾಡಬಹುದು. And I've helped thousands of people around the world with the gift of teaching. ನಾನು ನನ್ನ ಬೋಧನೆಯ ವರದಿಂದ ಸಾವಿರಾರು ಜನರಿಗೆ ಸಹಾಯ ಮಾಡಬಹುದು. But I say, Lord, what a wonderful thing it would have been if you made every believer a teacher. ನಾನು ದೇವರಿಗೆ ಎಷ್ಟೋ ಬಾರಿ ಹೇಳಿದ್ದೀನಿ, ದೇವರೇ ಎಲ್ಲಾ ವಿಶ್ವಾಸಿಗಳು ಬೋಧಕರಾದ್ರೆ ಎಷ್ಟೋ ಒಳ್ಳೇದಲ್ವಾ ಅಂತ. If God had given the gift of teaching to every single believer, I know that I could not produce it. ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಬೋಧನೆಯ ವರವನ್ನ ಕೊಟ್ರೆ ಎಷ್ಟೋ ಚೆನ್ನಾಗಿರತ್ತಲ್ವಾ? ಅದು ನನಗೆ ನಾನೇ ಉತ್ಪಾದನೆ ಮಾಡ್ಕೊಳ್ಳಕ್ ಆಗೋದಿಲ್ಲ. I did not make myself a teacher of God's word. No. ನಾನು ದೇವರ ವಾಕ್ಯದ ಬೋಧಕನಾಗಿ ನನಗೆ ನಾನೇ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. God gave me that gift. ಇಲ್ಲ, ದೇವರೇ ಅದನ್ನ ವರ ಕೊಟ್ಟಿದ್ದಾರೆ. And God can give that gift supernaturally to anybody. ದೇವರು ಯಾರಿಗೆ ಬೇಕಾದ್ರೂ ಆ ರೀತಿ ಅದ್ಭುತ ವರವನ್ನ ಕೊಡಬಹುದು. Why doesn't he do it? ಯಾಕೆ ಅದನ್ನ ಮಾಡೋದಿಲ್ಲ ದೇವರು? I can answer that in 3 words. ನಾನು 3 ಪದದಲ್ಲಿ ಅದಕ್ಕೆ ಉತ್ತರ ಕೊಡ್ತೇನೆ. I don't know. ನನಗೆ ಗೊತ್ತಿಲ್ಲ. I would think it's a very good thing. ಅದು ಒಳ್ಳೇದು ಅಂತ ನಾನು ಯೋಚಿಸ್ತೀನಿ. Why doesn't he give the gift of tongues to everyone? I don't know. ಯಾಕೆ ದೇವರು ಎಲ್ಲರಿಗೂ ಅನ್ಯ ಭಾಷೆ ಕೊಡೋದಿಲ್ಲ? ನನಗೆ ಗೊತ್ತಿಲ್ಲ. But he doesn't. ಆದ್ರೆ ಕೊಡೋದಿಲ್ಲ. Why doesn't he give the gift of teaching, which is 100 times better than the gift of tongues? He doesn't. ಅನ್ಯ ಭಾಷೆ ಮಾತನಾಡೋದಕ್ಕಿಂತ ಎಷ್ಟೋ ಉತ್ತಮವಾಗಿರುವಂತ ಬೋಧನೆಯ ವರವನ್ನ ದೇವರು ಎಲ್ಲರಿಗೂ ಯಾಕೆ ಕೊಡೋದಿಲ್ಲ? I don't know. ನನಗೆ ಗೊತ್ತಿಲ್ಲ. But in the sovereignty of God, he's decided what gifts to give to each one. ಆದರೆ ದೇವರು ತನ್ನ ಸರ್ವಶಕ್ತಿಗೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಏನು ವರ ಕೊಡಬೇಕು ಅಂತ ತಿಳ್ಕೊಂಡಿದ್ದಾರೆ. So I say, don't look for the gift of teaching, don't look for the gift of healing, don't look for the gift of tongues. ಸ್ವಸ್ಥತೆಯ ವರವನ್ನಾಗಲಿ ಬೋಧನೆಯ ವರವನ್ನಾಗಲಿ ನೀವು ನೋಡಬೇಡ್ರಿ, ಅನ್ಯ ಭಾಷೆಯ ವರವನ್ನು ಕೂಡ ನೋಡಬೇಡ್ರಿ. But what is the evidence of the baptism in the Holy Spirit? ಪವಿತ್ರಾತ್ಮನಲ್ಲಿನ ಅಭಿಷೇಕದ ಒಂದು ಗುರುತು ಅಥವಾ ಚಿಹ್ನೆ ಏನಾಗಿದೆ? Now so many different people say so many things. ಅನೇಕ ಜನರು ಅನೇಕ ರೀತಿಯಲ್ಲಿ ಹೇಳ್ತಾರೆ. Pentecostals say some things and anti-Pentecostals say something else. ಪೆಂಟೆಕೋಸ್ಟಲ್ ನವರು ಒಂದು ರೀತಿ ಹೇಳಿದ್ರೆ ಆಂಟಿ ಪೆಂಟೆಕೋಸ್ಟಲ್ ಅವರು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. I'm not in either group. ನಾನು ಎರಡು ಗುಂಪಿಗೂ ಸಂಬಂಧಪಟ್ಟವನಲ್ಲ. I want to say what Jesus said. ನಾನು ಯೇಸು ಸ್ವಾಮಿ ಹೇಳಿದ್ದನ್ನ ಹೇಳ್ತೀನಿ. Let me tell you what Jesus said is the mark of being filled with the Holy Spirit or baptized in the Holy Spirit. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಅಭಿಷೇಕಿಸಲ್ಪಟ್ಟಿರುವುದರ ಗುರುತೇನು ಅಂತ ಹೇಳ್ತಾನೆ. ಅಭಿಷೇಕಿಸಲ್ಪಟ್ಟಿರುವುದರ ಗುರುತು. Turn with me to Acts chapter 1 and verse 8. ಅಪೊಸ್ತಲರ ಕೃತ್ಯಗಳು 1:8 ವಚನ. It's a clear word. ಇದು ಸ್ಪಷ್ಟವಾದ ವಚನ. You can't be clearer than this, what Jesus himself said. ಯೇಸು ಸ್ವಾಮಿ ತಾವಾಗೆ ಸ್ವತಃ ಹೇಳಿದ್ದಕ್ಕಿಂತ ಸ್ಪಷ್ಟವಾದದ್ದು ಮತ್ತೆಲ್ಲೂ ಸಿಗಲ್ಲ ನಿಮಗೆ. This is how you'll know you're baptized in the Holy Spirit. ನೀವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೀರಿ ಎಂಬುದನ್ನ ಈ ರೀತಿಯಾಗಿ ಹೇಳಬಹುದು ನೀವು. Acts 1:8. ಅಪೊಸ್ತಲರ ಕೃತ್ಯಗಳು 1:8. Jesus said to his disciples. ಯೇಸು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. They were not yet baptized in the Holy Spirit. That's happened in chapter 2 verse 1. ಅವರಿನ್ನೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರಲಿಲ್ಲ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಅದಾಗತ್ತೆ. He said, Acts 1:8. ಅಪೊಸ್ತಲರ ಕೃತ್ಯಗಳು 1:8. You will receive power when the Holy Spirit has come upon you, and you shall be my witnesses in Jerusalem, Judea, and the uttermost parts of the earth, and Beaver Springs, and everywhere
all over the world. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ ಮತ್ತು ಯೆರೂಸಲೇಮಿನಲ್ಲಿಯೂ ಎಲ್ಲ ಯುದಾಯದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆವರೆಗೆ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. You shall be my witnesses. ನೀವು ನನಗೆ ಸಾಕ್ಷಿಗಳಾಗಿರುವಿರಿ. You shall receive power when the Holy Spirit has come upon you. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ. Think of those two expressions. ಈ ಎರಡು ಹೇಳಿಕೆಗಳನ್ನ ಯೋಚಿಸಿರಿ. When the Holy Spirit has come upon you, number one, you'll receive power. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನ ಹೊಂದಿಕೊಳ್ಳುವಿರಿ. And second, you'll receive power for what? ಎರಡನೆಯದಾಗಿ ನೀವು ಬಲವನ್ನ ಏಕೆ ಹೊಂದುವಿರಿ? You'll receive power to be my witness. ನೀವು ನನಗೆ ಸಾಕ್ಷಿಗಳಾಗಲು ಬಲವನ್ನ ಹೊಂದುವಿರಿ. Everywhere you are, everywhere you go, in your place of work, at home, everywhere. ನೀವು ಎಲ್ಲೇ ಹೋದ್ರು, ಕೆಲಸ ಮಾಡುವಂತ ಸ್ಥಳ, ಮನೆಗೆ ಎಲ್ಲೇ ಹೋದ್ರು ಕೂಡ ನೀವು ಸಾಕ್ಷಿಗಳಾಗಿರುವಿರಿ. So this is the mark of being filled with the Holy Spirit. ಇದೇ ಪವಿತ್ರಾತ್ಮನಲ್ಲಿನ ತುಂಬಿಸಲ್ಪಟ್ಟಿರುವುದರ ಗುರುತಾಗಿದೆ. I will get power, not power to speak in tongues, or power to be a teacher, or power to be a healer. ನಾನು ಬಲವನ್ನು ಹೊಂದಿಕೊಳ್ಳುತ್ತೀನಿ. ಸ್ವಸ್ಥತೆ ಮಾಡುವುದಕ್ಕೆ ಬಲ ಅಲ್ಲ, ಬೋಧನೆ ಮಾಡುವುದಕ್ಕೆ ಬಲ ಅಲ್ಲ, ಅನ್ಯ ಭಾಷೆ ಮಾತನಾಡಲು ಬಲ ಅಲ್ಲ, But power to be a witness for Christ. ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರುವಂತ ಬಲ. That is the clearest evidence of the baptism of the Holy Spirit according to Jesus' own words. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರುವುದರ ರುಜುವಾತು ಇದೇ ಆಗಿದೆ, ಯೇಸು ಸ್ವಾಮಿಯ ಸ್ವಂತ ಮಾತುಗಳ ಪ್ರಕಾರ. Now what does it mean to be a witness for Christ? ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರೋದು ಅಂದ್ರೆ ಏನು? There's a lot of difference between bearing. Jesus didn't say you shall receive power to bear witness to me. That's different. ಬಹಳಷ್ಟು ವ್ಯತ್ಯಾಸ ಇದೆ ಸಾಕ್ಷಿ ಹೇಳುವುದಕ್ಕೂ. ಯೇಸು ಸ್ವಾಮಿ ಹೇಳಿಲ್ಲ ನೀವು ಬಲವನ್ನ ಹೊಂದುವಿರಿ ಸಾಕ್ಷಿ ಹೇಳುವುದಕ್ಕೆ ಅಂತ. You shall receive power to be a witness. ನೀವು ಬಲವನ್ನ ಹೊಂದುವಿರಿ ಸಾಕ್ಷಿಗಳಾಗಿರುವುದಕ್ಕೆ. Do you know the difference between being a witness and bearing witness? ನಿಮಗೆ ವ್ಯತ್ಯಾಸ ಗೊತ್ತಾ? ಸಾಕ್ಷಿ ಹೇಳುವುದಕ್ಕೂ ಸಾಕ್ಷಿಯಾಗಿರುವುದಕ್ಕೂ. Bearing witness is with my lips. ಸಾಕ್ಷಿ ಹೇಳೋದು ಅಂದ್ರೆ ನನ್ನ ಬಾಯಿಂದ ಹೇಳೋದು. It's like a witness in a court. ಅದು ಕೋರ್ಟ್ ನಲ್ಲಿ ಸಾಕ್ಷಿ ಹೇಳೋ ಪ್ರಕಾರ. In a court, the judge asks a witness, tell me, what did you see? ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ಹೇಳು ನೀನ್ ಏನ್ ಹೇಳ್ದೆ ಅಂತ, ಸಾಕ್ಷಿ ಹೇಳು ಅಂತಾರೆ. And the witness tells, this is what I saw. ಸಾಕ್ಷಿ ಹೇಳ್ತಾನೆ, ಇದನ್ನ ನಾನು ನೋಡ್ದೆ ಅಂತ. And the judge asks the witness, what did you hear? ಸಾಕ್ಷಿಗೆ ಕೇಳ್ತಾರೆ ನ್ಯಾಯಾಧೀಶರು, ಏನ್ ಕೇಳಿದೆ ನೀನು ಅಂತ. And he says, this is what I heard. ಇದನ್ನ ನಾನು ಕೇಳಿದೆ ಅಂತ ಹೇಳ್ತಾನ ಆತ. He is bearing witness to what he saw and what he heard. ಆತನು ನೋಡಿರುವಂತದ್ದಕ್ಕೆ ಸಾಕ್ಷಿಯನ್ನ ಹೇಳುವವನಾಗಿರ್ತಾನೆ ಮತ್ತು ಕೇಳಿರುವುದಕ್ಕೆ. And we need to do that too. ನಾವು ಕೂಡ ಅದನ್ನು ಮಾಡಬೇಕಾಗತ್ತೆ. This is what the Lord has done for me. ಅದನ್ನೇ ಕರ್ತನು ನನಗೆ ಮಾಡಿದ್ದಾನೆ. And this is what the Lord has spoken to me. Very good. ಇದನ್ನ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ಒಳ್ಳೆದು. But this is more than bearing witness. ಆದರೆ ಇದು ಸಾಕ್ಷಿ ಹೇಳೋದಕ್ಕಿಂತ ದೊಡ್ಡದು. The Holy Spirit will come upon you and you shall be. You shall be. Be my witness means more than just my words, by my life. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ನನ್ನ ಮಾತಿಗಿಂತ ಹೆಚ್ಚು ಅದು ನನ್ನ ಜೀವಿತದಿಂದ ಕೂಡಿರುತ್ತದೆ. Bearing witness is only with my words. ಸಾಕ್ಷಿ ಹೇಳೋದು ಅದು ನನ್ನ ಮಾತಿನಿಂದ ಹೇಳುವಂತದ್ದಷ್ಟೇ. And if Jesus said you shall bear witness, then we would have emphasized the use of the tongue in the baptism of the Holy Spirit. ಒಂದು ವೇಳೆ ಯೇಸು ನೀವು ಸಾಕ್ಷಿ ಹೇಳುವವರಾಗಿರಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮನ ಅಭಿಷೇಕದಲ್ಲಿ ಅನ್ಯ ಭಾಷೆ ಮಾತನಾಡುವುದರ ಬಗ್ಗೆ ಮಾತನಾಡ್ತಿದ್ವಿ. But when he said be my witness, it refers to my whole life. ಆದ್ರೆ ಇಲ್ಲಿ ಸಾಕ್ಷಿಗಳಾಗಿರುವಿರಿ ಅಂತ ಹೇಳುವಾಗ ನನ್ನ ಜೀವಿತವನ್ನ ಇಲ್ಲಿ ಉಲ್ಲೇಖಿಸುವಂತದ್ದಾಗಿದೆ. You'll be a witness to Christ. ನೀವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರುವಿರಿ. That is the reason why God fills us with the Holy Spirit. ಅದೇ ಕಾರಣಕ್ಕಾಗಿ ದೇವರು ನಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸುತ್ತಾರೆ. So that ಅದಕ್ಕಾಗಿ I can, by my life, not just my words, not bearing but being, a witness to the life of Jesus Christ. ನಾನು ನನ್ನ ಮಾತಿನಿಂದಲ್ಲ, ನನ್ನ ಜೀವಿತದಿಂದ ಸಾಕ್ಷಿ ಹೇಳೋದಲ್ಲ, ಸಾಕ್ಷೀಕರಿಸುತ್ತೇನೆ. ಸಾಕ್ಷಿಯು ಯೇಸು ಕ್ರಿಸ್ತನಿಗೆ ಇರುವಂತದ್ದಾಗಿದೆ. Increasingly, more and more and more. ಅದು ಹೆಚ್ಚೆಚ್ಚಾಗ್ತಿರುತ್ತೆ. So if I'm baptized in the Holy Spirit, ನಾನು ಪವಿತ್ರಾತ್ಮನಿಂದ ಅಭಿಷೇಕಗೊಂಡಾಗ as a husband, I will manifest the life of Christ more and more to my wife. ನಾನು ಗಂಡನಾಗಿ ನನ್ನ ಹೆಂಡತಿಗೆ ಕ್ರಿಸ್ತನ ಜೀವಿತವನ್ನ ಹೆಚ್ಚಾಗಿ ತೋರಿಸುವವನಾಗಿರುತ್ತೇನೆ. And if you're a wife, you will manifest the life of Christ more and more to your husband. ನೀವು ಹೆಂಡತಿಯಾಗಿದ್ರೆ ನಿಮ್ಮ ಗಂಡನಿಗೆ ಹೆಚ್ಚು ಕ್ರಿಸ್ತನ ಜೀವಿತವನ್ನ ತೋರಿಸುವವರಾಗಿರುತ್ತೀರಿ. We're not immediately
completely become like Christ in a moment. It's a process. ಅದು ತಕ್ಷಣಕ್ಕೆ ಒಂದೇ ಕ್ಷಣಕ್ಕೆ ಕ್ರಿಸ್ತನಂತೆ ಆಗೋದಿಲ್ಲ. ಅದು ಒಂದು ಸಾಮಾನ್ಯ ಕಾರ್ಯ. Just like a child goes through school from grade 1 upwards. ಅದು ಮಗು ಸ್ಕೂಲಿಂದ ಮುಂದಕ್ಕೆ ಹೋಗುತ್ತಲ್ಲ ಹಾಗದು. The same way in our Christian life, progressively, just like we grow physically, more and more the life of Christ is to be manifest in us. ನಾವು ನಮ್ಮ ಕ್ರೈಸ್ತ ಜೀವಿತದಲ್ಲಿನೂ ಕೂಡ ದೈಹಿಕವಾಗಿ ನಾವು ಬೆಳವಣಿಗೆ ಹೊಂದೋ ಪ್ರಕಾರ ನಮ್ಮ ಜೀವಿತದ ಮುಖಾಂತರ ಹೆಚ್ಚು ಹೆಚ್ಚು ಕ್ರಿಸ್ತನನ್ನ ತೋರಿಸುವವರಾಗಿರುತ್ತೇವೆ. There's a growth in it. ಅದರಲ್ಲಿ ಆ ಒಂದು ಬೆಳವಣಿಗೆ ಅನ್ನುವಂಥದ್ದಿರುತ್ತೆ. And without the Holy Spirit's power, it is not possible. ಪವಿತ್ರಾತ್ಮನ ಸಹಾಯವಿಲ್ಲದೆ ಇದು ಅಸಾಧ್ಯ. We are born of the Holy Spirit. ನಾವು ಪವಿತ್ರಾತ್ಮನಿಂದ ಹುಟ್ಟಿದವರಾಗಿ, and then the baptism or immersion in the Holy Spirit. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರಾಗಿ, just like somebody puts you in the water for water baptism. ಅದು ಯಾವ ತರಪ್ಪ ಅಂದ್ರೆ ಒಬ್ರು ನಿಮ್ಮನ್ನ ನೀರಿನ ದೀಕ್ಷಾಸ್ನಾನ ಕುಡಿಸಲು ಹಾಕಿದಂತೆ Jesus immerses us in the Holy Spirit. ಯೇಸು ಕ್ರಿಸ್ತನು ನಮ್ಮನ್ನು ಪವಿತ್ರಾತ್ಮನಲ್ಲಿ ಮುಳುಗಿಸುತ್ತಾನೆ. And the Holy Spirit ಮತ್ತು ಪವಿತ್ರಾತ್ಮನು gives us power. ನಮಗೆ ಬಲ ಕೊಡುತ್ತಾನೆ. And little by little fills us. ಸ್ವಲ್ಪ ಸ್ವಲ್ಪವಾಗಿ ತುಂಬುತ್ತಾ ಹೋಗುತ್ತಾನೆ. And that filling is not filling depends on our capacity. ಆ ತುಂಬುವಿಕೆಯು ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿರುತ್ತದೆ. There's a verse in the Old Testament which says, I lift up the cup of salvation. ಹಳೆ ಒಡಂಬಡಿಕೆಯಲ್ಲಿ ಒಂದು ವಚನ ಇದೆಯಲ್ಲ, ನಾನು ರಕ್ಷಣೆಯ ಪಾತ್ರೆಯನ್ನ ಮೇಲಕ್ಕೆ ಎತ್ತುತ್ತೇನೆ ಎನ್ನುವಂಥದ್ದು. So in the beginning, our heart is the size of a cup. ಪ್ರಾರಂಭದಲ್ಲಿ ನಮ್ಮ ಹೃದಯವು ಆ ಒಂದು ಪಾತ್ರೆಯ ಗಾತ್ರದಲ್ಲಿರುತ್ತದೆ. And when I say, Lord, fill me, that's all he can fill, a cup. ನಾನು ತುಂಬಿಸು ಅಂತ ಕೇಳುವಾಗ ಅಷ್ಟೇ ತುಂಬಿಸುತ್ತಾರೆ ಆ ಒಂದು ಪಾತ್ರೆ. But if I walk with the Lord, gradually that cup becomes like a bucket. ನಾನು ಕರ್ತನೊಟ್ಟಿಗೆ ನಡೆಯುವ ಹಂತದಲ್ಲಿರುವಾಗ ಆ ಒಂದು ಪಾತ್ರೆಯು ಬಕೆಟ್ ಆಗಿ ಮಾರ್ಪಡುತ್ತದೆ. I need to be filled again. ಅದು ಮತ್ತೊಮ್ಮೆ ತುಂಬಲ್ಪಡಬೇಕು. I walk with the Lord some more and that bucket becomes like a tub. ನಾನು ಕರ್ತನೊಟ್ಟಿಗೆ ಹೆಚ್ಚು ಹೆಚ್ಚು ನಡೆದಂತೆ ಆ ಒಂದು ಬಕೆಟ್ ಟಬ್ ಆಗುತ್ತದೆ. I need to be filled again. ನಾನು ಮತ್ತೊಮ್ಮೆ ತುಂಬಲ್ಪಡಬೇಕು. And I walk with the Lord and that tub becomes like a lake. ನಾನು ಕರ್ತನೊಟ್ಟಿಗೆ ನಡೀತಾ ಆ ಒಂದು ಟಬ್ ಕೆರೆಯಾಗಿರುತ್ತೆ. And I need to be filled again. ನಾನು ಮತ್ತೊಮ್ಮೆ ತುಂಬಲ್ಪಡಬೇಕು. And that lake becomes like a river. ಆ ಕೆರೆಯು ಸರೋವರದಂತೆ ಆಗುತ್ತೆ. ನಂತರ I need to be filled again. ಅದು ಮತ್ತೊಮ್ಮೆ ತುಂಬಲ್ಪಡಬೇಕು. And it becomes like many rivers. ಅದು ಇನ್ನೂ ಅನೇಕ ಸರೋವರಗಳಂತಾಗುತ್ತೆ. Then the scripture is fulfilled which Jesus said, out of his innermost being rivers of living water will flow. ನಂತರ ದೇವರ ವಾಕ್ಯ ಹೇಳೋ ಪ್ರಕಾರ ನಮ್ಮ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ. John 7:37-39. ಯೋಹಾನ 7:37-39 ವಚನ. It's a process. ಇದು ಒಂದು ಕಾರ್ಯ. But it must begin with the cup being filled. ಮೊದಲು ನಮ್ಮ ಪಾತ್ರೆಯು ತುಂಬಲ್ಪಡಬೇಕು. That's why as soon as you're baptized, you can ask God to fill you with the Holy Spirit. ಅದಕ್ಕಾಗಿ ನೀವು ದೀಕ್ಷಾಸ್ನಾನ ಪಡೆದುಕೊಂಡ ನಂತರ ನೀವು ಪವಿತ್ರಾತ್ಮನಿಂದ ತುಂಬುವಂತೆ ಕೇಳಲ್ಪಡಬೇಕು. You won't have rivers, but you'll have a cup that overflows. ನಿಮ್ಮಲ್ಲಿ ಸರೋವರಗಳಿಲ್ಲದಿರಬಹುದು, ಆದ್ರೆ ಪಾತ್ರೆ ಇರುತ್ತೆ. ಆ ಒಂದು ನಂತರ ಸರೋವರಗಳು ಹರಿಯುತ್ತದೆ. Like it says in Psalm 23, my cup overflows. ಕೀರ್ತನೆಗಳು 23ರಲ್ಲಿ ಹೇಳೋ ಪ್ರಕಾರ ನನ್ನ ಪಾತ್ರೆಯು ಹೊರಸೂಸುತ್ತದೆ ಎಂಬುದಾಗಿ. So it's a wonderful life, the Christian life. ಈ ಒಂದು ಜೀವಿತವು ಅದ್ಭುತವಾಗಿದೆ, ಕ್ರೈಸ್ತ ಜೀವಿತ. And very often the devil does not allow us to enjoy it because we haven't gone to God's word and taken these promises. ಬಹಳಷ್ಟು ಬಾರಿ ನಾವು ಇದನ್ನ ಅನುಭವಿಸುವಂತೆ ಸೈತಾನನು ಬಿಡೋದಿಲ್ಲ. ಯಾಕಂದ್ರೆ ನಾವು ದೇವರ ವಾಕ್ಯಕ್ಕೆ ಹೋಗಿ ದೇವರ ವಾಗ್ದಾನಗಳನ್ನ ಇನ್ನೂ ಪಡೆದುಕೊಂಡಿಲ್ಲ. That's why it's so important to read and meditate on God's word. ಅದಕ್ಕಾಗಿ ಇದು ಬಹಳ ಮುಖ್ಯ, ದೇವರ ವಾಕ್ಯವನ್ನ ಓದುವಂತದ್ದು ಮತ್ತು ಅದನ್ನ ಧ್ಯಾನಿಸುವಂತದ್ದು. And say, Lord, speak to my heart. ನನ್ನೊಟ್ಟಿಗೆ ಮಾತನಾಡ್ರಿ ದೇವರೇ ಅಂತ ಹೇಳ್ಬೇಕು ನೀವು. I want to experience everything that you have promised your children. ನಿಮ್ಮ ಮಕ್ಕಳಿಗಾಗಿ ನೀವು ವಾಗ್ದಾನಿಸಿದಂತ ಪ್ರತಿಯೊಂದನ್ನು ಕೂಡ ನಾವು ಅನುಭವಿಸಬೇಕು ಸ್ವಾಮಿ. I am one of your children and I want to experience it all. ನಾವು ನಿಮ್ಮ ಮಕ್ಕಳಾಗಬೇಕು, ಇವೆಲ್ಲವನ್ನ ಅನುಭವಿಸಬೇಕು ಸ್ವಾಮಿ. Ask God to make these things real in your life. ಈ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಿಜವಾಗುವಂತೆ ದೇವರಲ್ಲಿ ಕೇಳಿಕೊಳ್ಳ್ರಿ. And the second thing that happens once you are filled and baptized in the Holy Spirit is, ನೀವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟ ನಂತರ ಆಗುವಂತ ಎರಡನೇ ಸಂಗತಿ ಯಾವುದಪ್ಪ ಅಂದ್ರೆ, you are baptized into one body with others. ನೀವು ಒಂದೇ ದೇಹಕ್ಕೆ ಬಾಪ್ತಿಸ್ಮ ಮಾಡಿಸಿಕೊಂಡಿದ್ದೀರಿ ಇತರರೊಟ್ಟಿಗೆ. So I'll say that in conclusion. ನಾನು ಮುಕ್ತಾಯಗೊಳಿಸುವಾಗ ಒಂದು ಹೇಳ್ತೇನೆ. Ephesians in chapter 4. ಎಫೆಸ 4ನೇ ಅಧ್ಯಾಯ. It says here in Ephesians chapter 4 verse 4, there is one body, one Lord, one faith, one baptism. ಎಫೆಸ 4:4ರಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಒಂದೇ ದೇಹ, ಆತ್ಮನು ಒಬ್ಬನೇ, ಒಬ್ಬನೇ ಕರ್ತನು, ಒಂದೇ ನಂಬಿಕೆ, ಒಂದೇ ಬಾಪ್ತಿಸ್ಮ. And
We are baptized into one body. ನೀವು ಒಂದೇ ದೇಹಕ್ಕೆ ಬಾಪ್ತಿಸ್ಮ ಮಾಡಿಸಿಕೊಂಡಿದ್ದೀರಿ. And we are to grow up, it says in verse 16, with others in one body. 16ನೇ ವಚನ ಹೇಳೋ ಪ್ರಕಾರ ನಾವು ಇತರರೊಟ್ಟಿಗೆ ಒಂದೇ ದೇಹದಲ್ಲಿ ಬೆಳೆಯುವವರಾಗಿರಬೇಕು ಅಂತ. So the baptism in the Holy Spirit is something that I experience, but it puts me into a body. ಪವಿತ್ರಾತ್ಮನಲ್ಲಿನ ಸ್ನಾನವು ನಾನು ಅನುಭವಿಸಿದ್ದು ಏನಪ್ಪಾ ಅಂದ್ರೆ ಅದು ನನ್ನನ್ನ ದೇಹದಲ್ಲಿ ಇರಿಸುತ್ತದೆ. I'm not to be alone. You see, there were 120 people praying together on the day of Pentecost. ನಾನು ಒಬ್ಬನೇ ಆಗಿರೋದಿಲ್ಲ. ಇಲ್ಲಿ ನೋಡ್ರಿ 120 ಜನ ಒಟ್ಟಾಗಿ ಪ್ರಾರ್ಥಿಸ್ತಿರ್ತಾರೆ. And I can think of it like this. There were 120 pieces of iron. Pretty strong pieces of iron, all those 120. ಪಂಚಶತಮ ದಿನದಂದು ಈ ರೀತಿಯಾಗಿ ನಾನು ಯೋಚಿಸ್ತೀನಿ. ಅಲ್ಲಿ 120 ಬಲವಾದ ಕಬ್ಬಿಣದ ಚೂರುಗಳು ಒಟ್ಟಾಗಿರ್ತವೆ. But God put them all in the fire of the Holy Spirit and they came out as one piece of iron. ದೇವರು ಅವೆಲ್ಲವನ್ನ ಬೆಂಕಿಯಲ್ಲಿ ಒಟ್ಟಾಗಿ ಹಾಕ್ತಾರೆ. ಅವು ಕಬ್ಬಿಣದ ಒಂದು ಚೂರಾಗಿ ಹೊರಬರುತ್ತವೆ. You know, you put a number of pieces of iron into the blazing fire, it comes out as one. It melts and becomes one. ನೀವು ಹೊತ್ತಿ ಉರಿಯುವಂತ ಬೆಂಕಿಯಲ್ಲಿ ಕಬ್ಬಿಣದ ಚೂರುಗಳನ್ನ ಒಟ್ಟಾಗಿ ಹಾಕ್ರಿ, ಅಲ್ಲಿ ಒಂದು ಕಬ್ಬಿಣದ ಚೂರು ಹೊರಗೆ ಬರುತ್ತೆ, ಒಂದಾಗಿ ಬರುತ್ತೆ, ಅದೆಲ್ಲ ಕರಗಿ ಒಂದಾಗತ್ತೆ. And that's God's purpose in baptizing you in the Holy Spirit. ಇದು ಒಂದು ಕಾರಣ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವುದರ ಉದ್ದೇಶ. So that He can melt you and make you one with your wife. ಅದು ನಿಮ್ಮನ್ನ ಕರಗಿಸಿ ಒಂದಾಗಿ ಮಾಡುವಂತದ್ದು, ನಿಮ್ಮ ಹೆಂಡತಿಯೊಟ್ಟಿಗೆ, one with your husband, ನಿಮ್ಮ ಗಂಡನೊಟ್ಟಿಗೆ ಒಂದಾಗಿರುವಂತದ್ದು, one with the other brothers and sisters in your church. ನಿಮ್ಮ ಸಭೆಯಲ್ಲಿನ ಇತರ ಸಹೋದರ ಸಹೋದರಿಯರೊಟ್ಟಿಗೆ ಒಂದಾಗಿರುವಂತದ್ದು. And if the fire really does the work in you and melts you, you will become one with them. ಆ ಒಂದು ಕಬ್ಬಿಣವು ನಿಮ್ಮಲ್ಲಿ ಕರಗಿಸಿ ಕೆಲಸ ಮಾಡುವಾಗ ನೀವು ಎಲ್ಲರೊಟ್ಟಿಗೆ ಒಂದಾಗಿರ್ತೀರಿ. Dear brothers and sisters, that is God's will for you. ಪ್ರಿಯ ಸಹೋದರ ಸಹೋದರಿ, ಇದು ದೇವರ ಚಿತ್ತವಾಗಿದೆ ನಿಮ್ಮ ಜೀವಿತಕ್ಕಾಗಿ. In your local church. ನಿಮ್ಮ ಸ್ಥಳೀಯ ಸಭೆಯಲ್ಲಿ. And don't be satisfied with anything less than that. ಅದಕ್ಕಿಂತ ಕಡಿಮೆ ಯಾವುದರಲ್ಲೂ ತೃಪ್ತಿಗೊಳ್ಳಬೇಡ್ರಿ. Don't let the devil rob you of that inheritance which Christ has determined for you to have. ಕ್ರಿಸ್ತನು ನಿಮಗಾಗಿ ಇಟ್ಟಂತ ನಿರ್ಧರಿಸಿದಂತ ಬಾಧ್ಯತೆಯನ್ನ ಸೈತಾನನು ಕದ್ದುಕೊಂಡು ಹೋಗುವಂತೆ ಬಿಡಬೇಡ್ರಿ.